ಸೊ ಸೊಸೈಟಿ ಟೂರ್ ಮಾಡ್ತೀನಿ, ಪೂರಾ ಈ ಒಂದು ಸೊಸೈಟಿ ಹೇಗಿದೆ ಅಂತ ಹೇಳ್ಬಿಟ್ಟು. This will be probably my first international trip. One is being homeless, one is going to fashion show. So ಇದು ಬಂದ್ಬಿಟ್ಟು ಯೋಗ ರೂಮ್. ಅರೆ ಕಿಸಿಕ ಚಪ್ಪಲ್ ಗಿರ ಉದರ್ ಫೋಟೋ ತಗೊಂಡೆ ನಾನು ಮಾತ್ರ ಇಷ್ಟೇ ಕಾಣಿಸ್ತಿದ್ದೀನಿ, ಬಿಲ್ಡಿಂಗ್ ಶುದ್ಧ ಕಾಣಿಸ್ತಾ ಇದೆ. ಕಾಂಟೆಂಟ್ ಮಾಡ್ತೀನಿ ನಿಜ, ಹಾಗಾದ್ರೆ ಕಾಂಟೆಂಟ್ಗೋಸ್ಕರ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ವೆರಿ ಕ್ಲಾಸಿ ಕಾಂಬಿನೇಷನ್ ಅಂತ ಹೇಳ್ಬೋದು. ಇದು ಚೆನ್ನಾಗಿದೆ. ನಿಮಗೇನು ಅನಿಸ್ತದೆ ಕಮೆಂಟ್ ಹಾಕಿ ಗೈಸ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧನುಶ್ರೀ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಐ ಥಿಂಕ್ ಡೇ 3 ಇನ್ ಪುಣೆ. ಸೊ ಫೈನಲಿ ಸ್ನೇಹ ಇಸ್ ಹಿಯರ್. ಈಗ ಮಧ್ಯಾಹ್ನ 2 ಗಂಟೆನೂ ಆಗಿದೆ. ಸೊ ಇವಾಗ ಕಾಫಿ ಮಾಡ್ಕೋತಾ ಇದ್ದಾಳೆ. ಅವಳು ಕಾಫಿಲಲ್ಲೇ ಡೈರೆಕ್ಟ್ ತಿಂಡಿ ಮಾಡಲ್ವಂತೆ. ಸೊ ಅವ್ರದ್ದು ಕುಕ್ ಎಲ್ಲ ಬಂದ್ಬಿಟ್ಟು ಮಾಡಿಟ್ಟು ಹೋಗಿರ್ತಾರೆ. ಬಟ್ ಆದ್ರೂ ಹುಡುಗಿ ಕಾಫಿ ಹೇಸಲ್ನಟ್ ಇಸ್ ಫೈನ್ ಐ ಗೆಸ್. ಯೂಶಲಿ ನಾನು ಕಾಫಿ ಕುಡಿಯಲ್ಲ. ಇವತ್ತು ಅವಳಿಗೆ ಕಂಪ್ನಿ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಕಾಫಿ ಕುಡಿತಾ ಇದ್ದೀನಿ. ಆ್ಯಂಡ್ ಗೈಸ್ ಇವತ್ತು ಇಲ್ಲಿ ಅಪಾರ್ಟ್ಮೆಂಟ್ ಏನಿದೆ, ಸೊ ಇವತ್ತು ಪೂರಾ ಅಪಾರ್ಟ್ಮೆಂಟ್ ಟೂರ್ ಮಾಡ್ತೀನಿ, ಅಂದರೆ ಸೊಸೈಟಿ ಟೂರ್ ಮಾಡ್ತೀನಿ. ಪೂರಾ ಈ ಒಂದು ಸೊಸೈಟಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇರಿ, ಮೇ ಬಿ ಒಂದಲ್ಲ ಒಂದಿನ ನಂದು ಸ್ವಂತ ಮನೆ ಟೂರ್ ಮಾಡುವಂಥ ದಿನ ಬರುತ್ತೆ. ಸೊ ಐಮ್ ವೇಟಿಂಗ್ ಫಾರ್ ದ್ಯಾಟ್. ಎಲ್ಲರೂ ನನಗೆ ಒಳ್ಳೇದಾಗಲಿ ಅಂತ ವಿಶ್ ಮಾಡಿ. ಆ್ಯಂಡ್ ನೀವು ಯಾರಾದರೂ ನಮ್ದು ಸ್ವಂತ ಮನೆ ಮಾಡ್ಕೋಬೇಕು ಅಂತ ಕನ್ಸು ಕಾಣ್ತಿದ್ರೆ ನಿಮ್ಮ ಒಂದು ಕನ್ಸು ಕೂಡ ನನ್ಸಾಗ್ಲಿ ಅಂತ ಎಲ್ರಿಗೂ ಹಾರೈಸ್ತೀನಿ. ಇವಾಗ ಕಾಫಿ ಕುಡಿಯೋ ಟೈಮ್. ಚಲೋ ಸ್ನೇಹ, ಚೀಸ್. ಇವಾಗ ನಮ್ದು ಅಕ್ಟೋಬರಲ್ಲಿ ಒಂದು ಟ್ರಿಪ್ ಪ್ಲಾನ್ ಆಗ್ತದೆ. ಸೊ ಅದ್ರ ಪ್ಲಾನಿಂಗ್ ನಡೀತಾ ಇದೆ. ಫುಲ್ ಮ್ಯಾಪ್ ಎಲ್ಲ ನೋಡ್ಕೊಂಡು ಹೆಂಗೆ ಏನು ಎತ್ತ ಅಂತ ಹೇಳ್ಬಿಟ್ಟು ಅವಳು ಕೆಲಸ ಮಾಡೋದು ಬಿಟ್ಬಿಟ್ಟು ಇದ್ರಲ್ಲಿ ಮಾಡ್ಕೊಂಡು ಕೂತಿದ್ದಾಳೆ ಇವತ್ತು. ಸೊ ನಾನು ಬೆಳಗ್ಗೆಯಿಂದ ಡಿಸ್ಟರ್ಬ್ ಮಾಡಿರಲಿಲ್ಲ. ಸುಮ್ಮನೆ ನಾನು ಬ್ಲಾಗ್ ಎಡಿಟ್ ಅದು ಇದು ಅಂತೆಲ್ಲ ಚೆಕ್ ಮಾಡ್ಕೊಂಡು ಕೂತಿದ್ದೆ. ವ್ಯೂ ನೋಡಿ ಗೈಸ್. ಸೊ ಇವಾಗ ಚೆಕ್ ಮಾಡ್ತಾ ಇದೀವಿ ಹೆಂಗೆ ಏನು ಎತ್ತ ಅಂತ ಪ್ಲಾನ್ ಮಾಡಿಕೊಂಡು. ಅಂದರೆ ನಾವು ಯಾವುದೂ ಪ್ಯಾಕೇಜ್ ಮಾಡ್ಕೋತಿಲ್ಲ, ನಾವೇ ಪೂರಾ ಟ್ರಿಪ್ ಪ್ಲಾನ್ ಮಾಡಿಕೊಂಡು ಫ್ಲೈಟ್ಸ್ಗೆಲ್ಲ ಎಷ್ಟಾಗುತ್ತೆ ಅಂತ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಸೊ ದಿಸ್ ವಿಲ್ ಬಿ ಪ್ರಾಬಬ್ಲಿ ಮೈ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ನೋಡುವ. ಸೊ ಗೈಸ್ ನಾನು ಬೆಳಗ್ಗೆಯಿಂದ ಸ್ನೇಹ ಇವಾಗ ಬರ್ತಾಳೆ ಅವಾಗ ಬರ್ತಾಳೆ ಬಟ್ ವೆಯ್ಟ್ ಮಾಡಿ ಸಾಕಾಗೋಯ್ತು. ಇವಾಗ ಸನ್ಸ್ಕ್ರೀನ್ ಹಾಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ. ನಾನು ತಪ್ಪು ಮಾಡ್ಬಿಟ್ಟೆ, ಬಿಸಿಲಿದೆ ಹೊರಗಡೆ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ನಾನು ಫುಲ್ ರೆಡಿಯಾಗಿದ್ದೀನಿ, ಬೆಳಗ್ಗೆಯಿಂದನೇ ರೆಡಿಯಾಗಿದ್ದೆ. ಅದು ನೀವು ಕೂಡ ನೋಡಿದ್ದೀರಾ. ಸೊ ಇವಾಗ ಹೊರಗಡೆ ಹೋಗಿ ಪೂರಾ ಸೊಸೈಟಿನ ತೋರಿಸ್ತೀನಿ ನಿಮಗೆ. ಅವಳು ಆ ಥರ ಬರ್ತಾ ಇದ್ದಾಳೆ. ಅವಳು ಪೂರಾ ಪಾಪ ಮನೇಲಿ ಇದ್ದಾಳಲ್ಲ, ಹಾಗಾಗಿ ರೆಡಿ ಆಗಿಲ್ಲ. ನಾನು ಫುಲ್ ರೆಡಿಯಾಗಿ ಕೂತಿದ್ದೀನಿ ನೋಡಿ. ನಾನು ಬೂಟ್ಸ್ ಕೂಡ ಹಾಕೊಂಡು ಕೂತಿದ್ದೀನಿ. ಅದಕ್ಕೆ ಅವಳ ಹಸ್ಬೆಂಡ್ ಹೇಳ್ತಾ ಇದ್ರು ಈ ಥರ ವಾಕಿಂಗ್ ಹೋಗ್ತೀರಾ ನೀವು ಅಂತ ಹೇಳ್ಬಿಟ್ಟು. ಎನಿವೇಸ್ ಲೆಟ್ಸ್ ಗೋ ಗೈಸ್. ಸೊ ಗೈಸ್ ಇವಾಗ ಇಲ್ಲಿಂದ ನಾವೇನು ಬಂದ್ವಿ, ಸೊ ಈ ಅಪಾರ್ಟ್ಮೆಂಟಲ್ಲಿ ಸ್ನೇಹ ಇರೋದು. ಸೊ ಇಲ್ಲಿಂದ ಇವಾಗ ಈ ಪೂಲ್ ಏರಿಯಾ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಪೂಲ್ ಏರಿಯಾ ನಾನು ಇಷ್ಟು ದಿನ ಇದ್ದೆ, ಒಂದಿನೂ ಹೋಗಿ ನೀರಿಗೆ ಬೀಳಿಲ್ಲ. ಕ್ಯಾ ಸ್ನೇಹ मैं इतना दिन से तुम्हारा घर में थी, एक बार भी हम पूल में नहीं खेले ना, खेल सकते थे ना. तो ಅವಳು ಬೆಂಗಳೂರಿಗೆ ಬಂದಮೇಲೆ ಒಂದು ರೆಸಾರ್ಟ್ ಏನಾದ್ರು ಬುಕ್ ಮಾಡ್ಕೊಂಡಿದ್ರು, ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಮೇ ಬಿ ದಟ್ ವಿಲ್ ಬಿ ದ ಬೆಸ್ಟ್ ಪ್ಲಾನ್. ಬಿಕಾಸ್ ನಮ್ಮ ಸರ್ಕಲಲ್ಲೇ ಇವಾಗ ಇಬ್ಬರು, ನನ್ನ ಸರ್ಕಲಲ್ಲೇ ಇವಾಗ ಅಂದರೆ ನಮ್ಮಿಬ್ರು ಸರ್ಕಲಲ್ಲೇ ಇಬ್ಬರು ಮದುವೆ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರದ್ದು ಬ್ರೈಟ್ ಟು ಬಿ ಮಾಡಬೇಕಲ್ವಾ. ಸೊ ಒಬ್ರದ್ದು ಇಂಟರ್ನ್ಯಾಷನಲ್ ಟ್ರಿಪ್ ಪ್ಲಾನ್ ಮಾಡ್ತಿದ್ದೀವಿ, ಇನ್ನೊಬ್ರದ್ದು ಬ್ಯಾಂಗ್ಳೂರಲ್ಲೇ ಬ್ರೈಟ್ ಟು ಬಿ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಸೊ ಇವಾಗ ಫೈನಲಿ ಪೂಲ್ ಏರಿಯಾ ಬರುತ್ತೆ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ये तो मतलब रिजॉर्ट जैसे बना है ना इधर. ये जिम है. अच्छा अंदर जा सकते हैं क्या? I don't know if it is open. एक सेकंड देखो. If open you can see. Oh. So guys ಇದು ಬಂದ್ಬಿಟ್ಟು ಇವರ ಜಿಮ್ ಏರಿಯಾ. अच्छा है ना. ನಾನು ಬೇರೆ ಬೂಟ್ಸ್ ಹಾಕೊಂಡ್ಬಿಟ್ಟಿದ್ದೀನಿ. ಆಕಾಶ ಅಂತೂ ಕಮ್ಮಿ ರೋಸ್ಟ್. ಓ ಇದರ್ भी एक है ಗೈಸ್, ಇಲ್ಲೊಂದಿದೆ. ಈ ಕಿಡ್ಸ್ ಕಾ ಹೇನಾ. ಸೊ ಗೈಸ್ ಇಲ್ಲಿ ಚಿಕ್ಕ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಇರೋದು, ಅಲ್ಲಿ ತೋರಿಸ್ತೀನಿ ನೋಡಿ. ಸೊ ಇಲ್ಲೆಲ್ಲ ಚಿಕ್ಕದಾಗಿ ಆಟ ಆಡೋ ಜಾರ ಬಂಡಿ ಎಲ್ಲ ಇಟ್ಟಿದ್ದಾರೆ ಚಿಕ್ಕ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಅದ್ರ ಹತ್ರ ಹೋಗೋಣ. ಸೊ ಅದು ಬಿಟ್ಟು ಇವಾಗ ಇಲ್ಲೇನಿದೆ ಅಂತ ನೋಡಿ. ಸ್ಕ್ವಾಶ್ ಕೋರ್ಟ್ ಅಂತ ಇದೆ ಇಲ್ಲೇನೆ. ಏಕೆ ಸ್ಕ್ವಾಶ್ ಕೋರ್ಟ್ ಬಟ್ ಇಟ್ಸ್ ನಾಟ್ ಓಪನ್. मतलब क्या करते हैं उसमें? इट्स अ गेम रूम. ಓಕೆ ಸ್ಕ್ವಾಶ್ ಕೋರ್ಟ್ ಅಂತ ಇದೆ. ಸೊ ಇದು ಇವಾಗ ಓಪನ್ ಆಗಿಲ್ಲ ಅಂತೆ. ಆ್ಯಂಡ್ ಅದು ಬಿಟ್ಬಿಟ್ಟು ಯೋಗ ರೂಮ್ ಇದೆ, ಜೆಂಟ್ಸ್ ಟಾಯ್ಲೆಟ್, ಲೇಡೀಸ್ ಟಾಯ್ಲೆಟ್ देखते ಓಕೆ. ಸೊ ಇದು ಬಂದ್ಬಿಟ್ಟು ಲೇಡೀಸ್ ಟಾಯ್ಲೆಟ್. ಬಹುತ್ ಅಚ್ಚೆ ಸುಮ್ಮನೆ ನೋಡಿ. ಈ ಥರ ಇಲ್ಲ, ನಾನು ಹಿಂಗೆ ಕಾಣಿಸ್ತಾ ಇದ್ದೀನಿ ಮತ್ತು ಫುಲ್ ರೆಡಿ ಆಗಿಬಿಟ್ಟು. ಆ್ಯಂಡ್ ಲುಕ್ ಅಟ್ ಅವರ್ ಕಾಂಬೋ. ಒನ್ ಈಸ್ ಬೀಯಿಂಗ್ ಹೋಮ್ಲೆಸ್, ಒನ್ ಈಸ್ ಗೋಯಿಂಗ್ ಟು ಫ್ಯಾಷನ್ ಶೋ. ಈಗ ಹೊರಗಡೆ ಹೋಗೋಣ.
ನಾನು ವಿಡಿಯೋ ಮಾಡ್ತಿದ್ದೆ ನೋಡಿ ಆಂಟಿ ಎದುರ್ಕೊಂಬಿಟ್ರು ಅಂತ ಅನ್ಸುತ್ತೆ. ಇವಳೆ ಅವಳು ವಾಶ್ರೂಮಿಗೆ ಫೋನ್ ತೊಗೊಂಬಂದವಳೆ ಅಂತ ಹೇಳ್ಬಿಟ್ಟು. ಬಟ್ ಎನಿವೇಸ್ ಇವಾಗ ನೆಕ್ಸ್ಟು ಯೋಗ ರೂಮ್ ಇದೆ ಇಲ್ಲೇನಿರ್ಬೋದು ನೋಡೋಣ. ಹಾಂ, ರೆಸಾರ್ಟ್ ಜೊತೆ ಫೀಲ್ ಆರ ಯಾರ್. ಸೊ ಇದು ಬಂದ್ಬಿಟ್ಟು ಯೋಗ ರೂಮ್, ತುಂಬ ಚೆನ್ನಾಗಿದೆ. ಬಟ್ ಮಿರರ್ನೆಲ್ಲ ಹಾಳು ಮಾಡ್ಬಿಟ್ಟಿದ್ದಾರೆ. ಮಿರರ್ ಬಹುತ್ ಗಂದ ಹುವಾನ. ಸೊ ದಿಸ್ ಇಸ್ ಮೈ ಲುಕ್ ಆಫ್ ದ ಡೇ ಗೈಸ್. ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. मतलब कभी कभी अगर वीडियो कुछ बनाना है तो तुम इधर आके बना सकते हो ना. मतलब इट्स सो नाइस. मतलब बहुत पीसफुल है. डांस वीडियोस आल्सो. हाँ, प्रैक्टिस डांस वगैरह फॉर सम. हाँ एग्जैक्टली. हाँ ಗೈಸ್, ದಿಸ್ ಪ್ಲೇಸ್, ಲುಕ್ ಅಟ್ ದಿಸ್ ಪ್ಲೇಸ್ ಗೈಸ್, ಹೆಂಗಿದೆ ಇದು ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲಿ ನೋಡಿ ಅಪಾರ್ಟ್ಮೆಂಟ್ ಹೆಂಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲಿ. ಸೊ ಲಾಸ್ಟ್ ಟೈಮ್ ನಾನು ಸತ್ವ ಪ್ರಾಪರ್ಟಿಗೆ ಹೋದಾಗಲೂ ನೀವು ನೋಡಿದ್ರಿ ಅನ್ಸುತ್ತೆ ಏನು ಸಕ್ಕತ್ತಾಗತ್ತು ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ. ಇದು ಇನ್ನೂ ಚೆನ್ನಾಗಿದೆ. ಅರೆ ಕಿಸಿ ಕಾ ಚಪ್ಪಲ್ ಗಿರ ಉಧರ್. अभी बंद है ना कुछ दिन से. अच्छा अच्छा. चप्पल कहाँ है? वो चप्पल नहीं है क्या? पत्ता है. पत्ता ಗೈಸ್, ನಾನು ಎಲ್ಲೇನ ಚಪ್ಪಲ್ ಅಂದ್ಕೊಂಡ್ಬಿಟ್ಟಿದ್ದೀನಿ, ಆ ಥರ ಕಾಣಿಸ್ತಿದೆ ನನಗೆ. ಬಟ್ ಬಹುತ್ ಪ್ಯಾರ ಸಹ ಹೇ ಯಾರೇ. ಸ್ವಿಮ್ಮಿಂಗ್ ಬಂದರೆ ಚೆನ್ನಾಗಿ ಇಲ್ಲಿ ಬಿದ್ದು ಆಟ ಆಡ್ಬೋದು. ತುಂಬ ದೊಡ್ಡದಿದೆ ಇದು. ಕ್ಯಾಮ್ರಾದಲ್ಲೂ ಗೊತ್ತಾಗ್ತಿಲ್ಲ ಅನ್ಸುತ್ತೆ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ಸೊ ಅವಳಲ್ಲೇ ಓಡಾಡ್ತಾವಳೆ. ಇವಾಗ ಇಲ್ಲಿ ಏನು ಟೇಬಲ್ಸ್ಗಳ ಥರ ಇದೆಲ್ಲ, ಸೊ ಇಲ್ಲೆಲ್ಲ ಕಾಫಿ ಅಥವಾ ಟೀ ಕುಡಿಯೋದಕ್ಕೆ ಅಥವಾ ಏನಾದ್ರು ಮೀಟಿಂಗ್ ಅಂತ ಹೇಳಿದ್ರೆ ಇಲ್ಲಿ ಕುತ್ಕೊಂಡು ಮಾತಾಡ್ಬೋದು. ಕೆಲವ್ರು ನಮ್ಮ ಮನೆ ಒಳಗೆ ಬಿಡ್ಕೋಬೇಕು ಅಂತಲೂ ಇರಲ್ಲ. ಸೊ ಈ ಥರ ಕೂರಿಸ್ಕೊಂಡು ಮಾತಾಡ್ಕೊಂಡು ಹೋಗ್ಬೋದು. ಸೊ ದಟ್ ಯು ಕ್ಯಾನ್ ಮೇಂಟೈನ್ ಯುವರ್ ಪ್ರೈವೇಸಿ ಆಲ್ಸೋ. ಸೊ ಆ ಥರ ಇಲ್ಲಿದೆ ನೋಡಿ. ಇಲ್ಲೇ ಕೊಟ್ಬಿಟ್ಟಿದ್ದಾರೆ ಕಿಡ್ಸ್ ಪೂಲ್ ಅಂತ ಹೇಳ್ಬಿಟ್ಟು. ಇದೇ ಕಿಡ್ಸ್ ಪೂಲ್ಗೆ ನಾವು ನೆಗಿಬೋದು, ಬಿಕಾಸ್ ಇವಾಗ ಓಪನ್ ಇರೋದು ಇದೊಂದು. ಇದರಲ್ಲಿ ಎಲ್ಲಿ ನಮಗೆ ಮೊಳಕಾಲ್ ತನಕನೂ ಬರಲ್ಲ ಅನ್ಸುತ್ತೆ ಗೈಸ್, ಅಷ್ಟು ಚಿಕ್ಕದಾಗಿದೆ. ಅಂದರೆ ಅಷ್ಟು ಕಮ್ಮಿ ಇದೆ ಅಂದರೆ ಹೈಟು. ಎನಿವೇಸ್, तुम ऑलरेडी तक गई क्या? और आराम कुत्ಕೊಂಡ್ಬಿಟ್ಲು. ऊपर क्या है? ऊपर भी है इंडोर स्पोर्ट्स. अच्छा अच्छा, देखते हैं. ಸೊ ಮೇಲ್ಗಡೆ ಇಂಡೋರ್ ಸ್ಪೋರ್ಟ್ಸ್ ಇದೆ ಅಂತೆ. ಏನೇನಿದೆ ಹೋಗಿ ಅದನ್ನು ಕೂಡ ನೋಡೋಣ ಗೈಸ್, ಅಂಥದ್ದೇನಿರ್ಬೋದು ಅಂತ ಹೇಳ್ಬಿಟ್ಟು. ಸೊ ಗೈಸ್, ಅವಾಗಲೇ ನಾವು ಕೆಳಗಡೆ ಇದ್ವಲ್ಲ, ಸೊ ಇಲ್ಲಿ. ಸೊ ಇವಾಗ ಅಲ್ಲಿಂದ ನಾವು ಇಲ್ಲಿಗೆ ಬಂದಿದ್ದೀವಿ. ಸೊ ಇಲ್ಲಿ ಏನಂದರೆ ಬಿಸ್ನೆಸ್ ಸೆಂಟರ್ ಲೈಬ್ರರಿ ಅಂತಿದೆ, ಅದು ಬಿಟ್ಟು ಇಂಡೋರ್ ಗೇಮ್ಸ್ ಅಂತ ಇದೆ. ಸೊ ಇದು ಫುಲ್ ಮೀಟಿಂಗ್ ಹಾಲ್ ಥರ ಇದೆ ನೋಡಿ. ಇದರ ಲೈಬ್ರರಿ ಕಕ್ಕ ಮೇ ಬಿ ಜಸ್ಟ್ ಇನ್ ಕೇಸ್ ಯಾರಿಗಾದರೂ ಓದಬೇಕು ಅಂತಂದರೆ ಅಲ್ಲಿರೋ ಅಷ್ಟರಾದ್ರೂ ಒಂದು ಬುಕ್ ಅಷ್ಟು ಎತ್ಕೊಂಡು ಓದಬೇಕು ಅಂತ ಅನ್ಸುತ್ತೆ. ಆ್ಯಂಡ್ ಈ ಸೋಫಾ ಸೆಟಪ್ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇಲ್ಲಿ ಲಿಂಗ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಹೊರಗಡೆ ಹೋಗಿ ಪಕ್ಕದ ರೂಮಲ್ಲಿ ಏನಿದೆ ನೋಡುವ. ಪರವಾಗಿಲ್ಲ ಗೈಸ್, ಪೂನಲ್ಲೂ ಸಖತ್ತಾಗಿರುವಂಥ ಅಪಾರ್ಟ್ಮೆಂಟ್ಸ್ ಎಲ್ಲ ಕಟ್ಟಿದ್ದಾರೆ. ನೈಸ್ ಅಲ್ವಾ? And little kids, they are coming to play. यहाँ पे ಗೈಸ್ ಇವಾಗ ಆ್ಯಕ್ಚುಲಿ ಚಿಕ್ಕ ಮಕ್ಕಳು ಬರ್ತಿದ್ದಾರೆ ಇಲ್ಲಿ ಆಟಾಡೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಚೆನ್ನಾಗಿ ಕೂರೋದಕ್ಕೆ ಥರ ಎಲ್ಲ ಇದೆ. ಆ್ಯಂಡ್ ಇಲ್ಲಿ ನೋಡಿ ಫುಲ್ ಟೇಬಲ್ ಇದೆ. ಐ ಲೈಕ್ ದಟ್ ಗೇಮ್ ಗೈಸ್. ಯಾರು ಅದನ್ನ ಆಡಿದರೆ ಕಮೆಂಟ್ ಮಾಡಿ. ಕೇರಮ್ ಇದೆ, ಈ ಟೇಬಲ್ ಟೆನ್ನಿಸನಾ, ಇದು ಇದೆ. ಇದು ಚೆನ್ನಾಗಿದೆ ಆ್ಯಕ್ಚುಲಿ. एवरीथिंग इज़ नाइस. तुम्हें रिजॉर्ट को जाने का ज़रूरत ही नहीं पड़ता ना. लाइक लिटरली एवरीथिंग इज़ हियर. कैसा लगता है ऐसे जगह पे रहने के लिए? पता नहीं यार, ऑफिस का काम. We really can't enjoy this place. ಗೈಸ್ ಹೆಂಗೆ ಗೊತ್ತಾ, ತುಂಬ ದುಡಿಯೋರ್ದು ಕಷ್ಟ ಏನಂತಂದರೆ ಅವರಿಗೆ ಸ್ವಲ್ಪ ಎಂಜಾಯ್ ಮಾಡೋದಕ್ಕೂ ಟೈಮ್ ಸಿಗಲ್ಲ. ಅದೇ ಪ್ರಾಬ್ಲಮ್ಮು. एक्चुअली टाइम नहीं होता इतना एंजॉय करने का. ಹಾಗಾಗಿ ಇಷ್ಟೆಲ್ಲ ಇದ್ರೂ ಎಷ್ಟು ದುಡಿದ್ರು ಆ ಟೈಮು ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಎನಿವೇಸ್, ಅವಳು ಅದರಲ್ಲೂ ಟೈಮ್ ಮಾಡ್ಕೊಂಡು ಹೆಂಗೋ ಅವಾಗವಾಗ ಟ್ರಿಪ್ಸ್ ಎಲ್ಲ ಪ್ಲ್ಯಾನ್ ಮಾಡ್ತಿರ್ತಾಳೆ. ಆ್ಯಂಡ್ ಇಲ್ಲಿ ನಾನು ನಿಂತ್ಕೊಂಡು ನೋಡೋಕೆ ತುಂಬ ಚೆನ್ನಾಗಿದೆ ಗೈಸ್. ಇಲ್ಲಿಂದನೇ ಈ ಥರ ಫೀಲ್ ಬರ್ತಿದ್ದಲ್ಲ. ಜಸ್ಟ್ ಇಮ್ಯಾಜಿನ್, ಈಗ ಇಲ್ಲಿ ಮೇಲ್ಗಡೆಯಿಂದ ಫುಲ್ಲು ಇಲ್ಲಿ ಫುಲ್ ಮೇಲ್ಗಡೆ ಎಲ್ಲ ಅಪಾರ್ಟ್ಮೆಂಟ್ಸ್ ಇರ್ತಲ್ಲ, ಅವ್ರಿಗೆ ಯಾವ ಥರ ಫೀಲ್ ಬರ್ಬೋದು ಇದೆಲ್ಲ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು. ಐ ಥಿಂಕ್ ನೀರು ಮತ್ತು ಈ ಗ್ರೀನರಿ ಇದೆಲ್ಲ ತುಂಬ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಅನ್ಸುತ್ತೆ ನೋಡ್ತಾ ಇದ್ರೆ. ಅಭಿ ಕಹಾ ಲೇಕೆ ಜಾ ರहे हो ಸ್ನೇಹ? बाकी चीजें देखते हैं और सोसाइटी. बाकी क्या है? Come, I'll show you. The courts, cricket nets. हर एक जगह बहुत अच्छा है. यहाँ पे पूजा भी है. हाँ ಗೈಸ್, ಗಣಪತಿದು ಪೂಜೆ ಇದೆ ಮಾಡಿದ್ದಾರೆ ಇಲ್ಲಿ ಆ್ಯಕ್ಚುಲಿ. ಸೊ ಅದನ್ನು ಅಲ್ಲಿಗೆ ಹೋಗಿ ತೋರಿಸ್ತೀನಿ. ನಾನು ಅಲ್ಲಿಗೆ ಹೋಗೋ ತನಕ ವೆಯ್ಟ್ ಮಾಡಿ ನೋಡಿ. ಇಲ್ಲೂ ಗ್ರೀನರಿ ಇದೆ ನೋಡಿ. ನಮ್ಮೊಂಥರ ರಾಣಿ ಥರ ಫೀಲ್ ಬರ್ತಿದ್ರು ರೂಮಲ್ಲಿ ನಡೆಯೋಕ್ಕೆ ಇವಾಗ.
ನನ್ನ ಹೀಲ್ಸಲ್ಲಿ ದಬಾಕೋದಲ್ಲಿ ಇದ್ರೆ ಸಾಕು ಸತ್ತೆ. ಬರ್ತ್ಡೇ ಪಾರ್ಟೀಸ್ ಗೈಸ್ ಇಲ್ಲಿ ಪಾರ್ಟಿ ಲಾನ್ ಅಂತಿದೆ ಗೊತ್ತಾ. ಸೊ ಇಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಇಲ್ಲಿ ಮಾಡ್ಬೋದು. ಆ ಥರ ಫ್ರೀ ಜಾಗ ಇದೆ ನೋಡಿ. ಇಟ್ಸ್ ಲೈಕ್ ಒಂದ್ಸಲ ಪೇ ಮಾಡಿ ತೊಗೊಂಬಿಟ್ರೆ ಈ ಥರ ಎಲ್ಲ ಏನೇನು ಬೇಕೋ ಎಲ್ಲ ಥರ ಅಮ್ಯುನಿಟೀಸ್ನ ಎಂಜಾಯ್ ಮಾಡ್ಬೋದು. ಸೊ ಇವಾಗ ಇಲ್ಲಿ ನಾವು ಒಳಗಡೆ ಬಿಡ್ತಾರಲ್ಲ ಗೊತ್ತಿಲ್ಲ, ಚಪ್ಪಲಿ ಬೇರೆ ಹಾಕಿದ್ದೀನಿ. ಸೊ ಇಲ್ಲಿದೆ ನೋಡಿ ಗಣಪತಿ. ಗೈಸ್ ಇಲ್ಲೇ ನೋಡ್ಬೋದು ಯಾವ ಥರ ಗಣಪತಿನ ಕೂರಿಸಿದ್ದಾರೆ ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಇಲ್ಲಿ. ಸೊ ಹೊರಗಡೆ ನನಗಿದು ಹೂವೆಲ್ಲ ಹಾಕಿದ್ರಲ್ಲ, ನೆನ್ನೆ ರಾತ್ರಿ ಬರ್ಬೇಕಾದ್ರೆ ತುಂಬ ಇಷ್ಟ ಆಯ್ತು ಇದು. ಸೊ ಗೈಸ್ ಇವಾಗ ಸ್ವಲ್ಪ ಮುಂದೆ ಅಲ್ಲಿ ಪೂಲ್ ಇತ್ತಲ್ಲ, ಸೊ ಅದರಿಂದ ಈ ಸೈಡ್ ಬಂದ್ವಿ. ಸೊ ಇಲ್ಲಿ ಕಿಡ್ಸ್ ಏರಿಯಾ ಥರ ಎಲ್ಲ ಇದೆ. ಆ್ಯಂಡ್ ಸ್ನೇಹ ಅಪಾರ್ಟ್ಮೆಂಟ್ ನೋಡಿ ಇವಾಗ ಹೆಂಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಅವಳಿರೋದು. ಈಗ ನೆಕ್ಸ್ಟು ಆರ್ಕೆ ಸ್ನೇಹ ಅಲ್ಲಿ ಫುಲ್ಲು ಗೇಮಿಂಗ್ ಕೋರ್ಟ್ಸ್ಗಳೆಲ್ಲ ಇದೆ ಆ ಕಡೆ. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಒಳ್ಳೆ ಗಾಳಿ ಇದೆ ಗೈಸ್ ಇಲ್ಲಿ. ಗಾಳಿ ಬೆಳಕು ಮೇಯ್ನು ಅದು ಸಕ್ಕತ್ತಾಗಿದೆ ಇಲ್ಲಿ. ಆ್ಯಂಡ್ ತುಂಬ ಸ್ಪೇಷಿಯಸ್ ಆಗಿದೆ, ಎಲ್ಲೂ ಕಂಜೆಸ್ಟೆಡ್ ಅನ್ಸಲ್ಲ. ಬಿಲ್ಡಿಂಗ್ ಕೂಡ ನೋಡಿ ತುಂಬ ದೂರ ಅಲ್ಲಲ್ಲಿದೆ. ಸೊ ಇಲ್ಲಿ ಹತ್ರ ಎಲ್ಲ ಸ್ವಲ್ಪ ಆರಾಮಾಗಿದೆ. ಗೈಸ್ ಇವಾಗ ಇಲ್ಲಿಗೆ ಬಂದ್ವಿ. ಸೊ ಅಲ್ಲಿಂದ ಈಗ ಇಲ್ಲೇನಿದೆ ಅಂತಂದರೆ ಕ್ರಿಕೆಟ್ ಪಿಚ್ ಇದೆ, ಮಿನಿ ಫುಟ್ಬಾಲ್ ಇದೆ, ಮಲ್ಟಿಪರ್ಪಸ್ ಕೋರ್ಟ್ ಎಂಟ್ರಿ ಎಲ್ಲ ಇದೆ. ಸೊ ಇದು ಪ್ರಾಬ್ಲಿ ಪಾರ್ಕಿಂಗ್ ಏರಿಯಾ ಥರ. ಸೊ ಇಲ್ಲಿ ಹಿಂಗೆ ಜುಗ್ ಅಂತ ಹೋಗಿ ಕಾರ್ ಪಾರ್ಕ್ ಮಾಡೋ ಥರ. ಆ್ಯಂಡ್ ಇಲ್ಲಿ ನೋಡಿ ಇವಾಗ ಅವಳಲ್ಲ ಅಷ್ಟು ದೂರ ಹೋಗಿ ನಿಂತಿದ್ದಾಳೆ. ಓ ಈ ಲೇಕೆ, ಇಲ್ಲೇ ಲೇಕ್ ಇದೆ ನೋಡಿ ಇವ್ರದ್ದು. ಹಾಂ ಇಲ್ಲಿ ನೋಡಿ ಗೈಸ್, ये ऐसे फील हो रहा है कि ताजमहल के पास वो एक लेक ही ना, ऐसे फील हो रहा है. You have everything in your hand now. ಗೈಸ್ ಇವಾಗ ಇಲ್ಲಿ ಲೈನ್ ಏನು ಕಾಣಿಸ್ತಿದಲ್ಲ, ಸೊ ಇದು ಆ್ಯಕ್ಚುಲಿ ಸ್ಕೇಟಿಂಗ್ ಪಾರ್ಕ್ ಥರ. ಸೊ ಅದಕ್ಕೆ ಆ ಥರ ಮಾಡಿದ್ದಾರೆ, ಇಲ್ಲೇ ಸ್ಕೇಟಿಂಗ್ ಆಡೋ ಥರ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅದು ಬಿಟ್ಟು ಇಲ್ಲಿ ನೋಡಿ ಕ್ರಿಕೆಟ್ ಕೋರ್ಟ್ ಅಂತ ಹೇಳ್ತಲ್ಲ ಅವಾಗಲೇ, ಸೊ ಅದಿದು. ಆ್ಯಂಡ್ ಇಲ್ಲಿ ಈ ಕಡೆನೂ ಜಾಗ ಇದೆ. ಆ್ಯಂಡ್ ಈ ಜಾಗಕ್ಕೆ ಒಬ್ಬರು ಸೆಕ್ಯೂರಿಟಿನೂ ಕೂಡ ಇಟ್ಟಿದ್ದಾರೆ ನೋಡಿ. ಸೊ ಇಟ್ಸ್ ಕ್ರೇಜಿ ಆ್ಯಕ್ಚುಲಿ. तो इधर से कहाँ जाने का, बाहर जाने के लिए है क्या? हाँ मतलब घूम के जा सकते हैं. अच्छा, बाहर जाने के लिए पार्किंग स्पेस, ಸೊ ಇಟ್ಸ್ ಮೋರ್ ಲೈಕ್ ವಾಕ್ करने के लिए अच्छा है. वॉकिंग स्पेस दिया है. ಒಳ್ಳೆ ಗಾಳಿ ಬರ್ತದೆ. ನನ್ನ ಕೂದಲೇ ನೋಡಿ ಆರೋಗ್ತಾ ಇದೆ, ಆರ್ತಾ ಇದೆ. ಆ್ಯಂಡ್ ಈಗ ನೋಡಿ ಬಿಲ್ಡಿಂಗ್ ಹೆಂಗೆ ಕಾಣಿಸುತ್ತೆ ಅಂತ. ಗೈಸ್ ಇಲ್ಲಿ ನೋಡಿ ಇಲ್ಲಿ ಏನೇನು ಸೆಲೆಬ್ರೇಷನ್ ಇದೆ, ಏನೇನು ಆಗುತ್ತೆ ಅಂತೆಲ್ಲ ಫುಲ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದು ಸ್ಕ್ಯಾನ್ ಮಾಡಿ ಡೊನೇಷನ್ ಕೂಡ ಮಾಡ್ಬೋದು. ಡೈರೆಕ್ಟ್ ಯಾರು ಮನೆ ಹತ್ರ ಬಂದು ಕೇಳಂಗಿರಲ್ಲ, ಆ ಥರ ಇದೆ. ಆ್ಯಂಡ್ ಈ ಬಿಲ್ಡಿಂಗ್ ಮುಂದೆ ಒಂದು ಫೋಟೋ ತೊಗೊಂಡೆ ನಾನು. ನನ್ನ ಹತ್ರ ಇಷ್ಟೇ ಕಾಣಿಸ್ತಿದ್ದೀನಿ, ಬಿಲ್ಡಿಂಗ್ ಇಷ್ಟು ಉದ್ದ ಕಾಣಿಸ್ತಾ ಇದೆ. ಇವಾಗ ಮತ್ತೆ ಪೂಲ್ ಹತ್ರ ಹೋಗಿ ಒಂದಷ್ಟು ಫೋಟೋಸ್ ತೊಗೋಣ ಹೇಳ್ಬಿಟ್ಟು ಹೇಳ್ತಿದ್ದೆ ನಾನು ಸ್ನೇಹಾಗೆ. ಸಲೋಗಿ ತೊಗೋಣ ಗೈಸ್, ಹೆಂಗೂ ರೆಡಿ ಆಗ್ಬಿಟ್ಟಿದ್ದೀನಲ್ಲ, ವೇಸ್ಟ್ ಆಗಬಾರ್ದು. ಗೈಸ್ ನಾವಿವಾಗ ಆ್ಯಕ್ಚುಲಿ ಮನೆಗೆ ಬಂದ್ವಿ. ಆ್ಯಂಡ್ ಕುಕ್ ಬಂದ್ಬಿಟ್ಟು ಅಡುಗೆ ಮಾಡಿಟ್ಟಿದ್ದೇವೆ. ಸೊ ಇದು ಆ್ಯಕ್ಚುಲಿ ಇವತ್ತಿನ ಊಟ. ಆ್ಯಂಡ್ ನಾನಿದು ಪಿಕ್ಕಲ್ ಥರ ಹಾಕ್ಕೊಂಡಿರೋದು. ನಾನು ಸ್ನೇಹ ಜೊತೆ ಹೊರಗಡೆ ಹೋಗೋ ಪ್ಲ್ಯಾನ್ ಮಾಡಿದ್ದೀನಿ. ಅವಳು ಇನ್ನೂ ಸ್ವಲ್ಪ ವರ್ಕ್ ಮಾಡ್ತಿದ್ದಾಳೆ. ಅವಳು ವರ್ಕ್ ಮುಗೀಲಿ, ಅದಾದಮೇಲೆ ಹೊರಗಡೆ ಹೋಗೋಣ. ಸಂಜೆ ಡಿನ್ನರ್ಗೋ ಅಥವಾ ಶಾಪಿಂಗೋ ಇನ್ನೊಂದು ಹೋಗೋಣ ಅಂತ ಹೇಳ್ಬಿಟ್ಟು. ಬಿಕಾಸ್ ಟುಡೇ ಇಸ್ ಮೈ ಲಾಸ್ಟ್ ಡೇ ಇನ್ ಪುಣೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಎಷ್ಟೋ ಜನ ಇಟ್ಸ್ ಲೈಕ್ ನಾನು ಫ್ಲೈಟ್ ಮಿಸ್ ಆಯಿತು ಅಂತ ಹೇಳ್ಬಿಟ್ಟು ಏನು ಹಾಕಿದ್ದೆ, ಸೊ ಅದಕ್ಕೆ ಫೇಕು ಸುಮ್ಮನೆ ಸ್ಟೇಜ್ ಮಾಡಿರೋ ಥರ ಇದೆ, ಸುಳ್ಳು ಹೇಳ್ತಾ ಇದೆಯಾ ಅಂತೆಲ್ಲ ಹೇಳ್ಬಿಟ್ಟು ಹೇಳಿದ್ರು. ಸುಳ್ಳು ಯಾಕೆ ಹೇಳಿ ಗೈಸ್, ನಾನು ಕಾಂಟೆಂಟ್ ಮಾಡ್ತೀನಿ ನಿಜ. ಹಾಗಾದ್ರೆ ಕಾಂಟೆಂಟ್ಗೋಸ್ಕರನೇ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ಅದು ಈ ಥರ ವಿಷಯದಲ್ಲಿ. ಸೊ ಅದ್ರ ಇಲ್ಲಿ ಸೆಕೆಂಡ್ ಟಿಕೆಟ್ ಮತ್ತು ಫಸ್ಟ್ ಟಿಕೆಟ್ ಎರಡೂ ಇದೆ, ಪ್ರೂಫ್ ನೋಡ್ಕೊಳ್ಳಿ. ನಾನು ಪ್ರೂಫ್ ಹಾಕಿ ನನ್ನನ್ನು ನಿಜ ಅಂತ ನಂಬಿಸ್ಕೋಬೇಕು ಅಂತಂದರೆ ಎಂಥ ಹಣೆ ಬರಹ ಅಂತ ನನಗನ್ಸುತ್ತೆ. ನನ್ನ ಆಡಿಯನ್ಸ್ ಆಗಿ ನೀವು ನನ್ನ ನಂಬಲಿಲ್ಲ ಅಂದರೆ ಹಿಂಗೆ ಗೈಸ್, ದಿಸ್ ಈಸ್ ವೆರಿ ಬ್ಯಾಡ್. ಎನಿವೇಸ್ ಇಟ್ಸ್ ಓಕೆ, ಅಲ್ಲಿ ಪುಟ್ ಪ್ರೂಫ್. ಅದಾದ್ಮೇಲೆ ಅವ್ರು ನಂಬ್ತೀರಾ ಅಂದ್ಕೊಂಡಿದ್ದೀನಿ. ಎನಿವೇಸ್ ಇವಾಗ ಊಟ ಮಾಡ್ಕೊಳ್ಳೋಣ. ಗೈಸ್ ಇದು ಸ್ನೇಹ ಸ್ಯಾರಿ ಅಂತೆ, ಆಕಾಶ್ ಮನೆ ಕಡೆಯಿಂದ ಗಿಫ್ಟ್ ಕೊಟ್ಟಿದ್ದಂತೆ ಮದುವೆ ಟೈಮಲ್ಲಿ. ಸೊ ಅದನ್ನೇ ತೋರಿಸ್ತಾ ಇದ್ಲು, ನೋಡು ಹಾಕೊಂಡು ಹೋಗ್ಬೇಕು, ನಮ್ಮ ಏನೋ ಕಂಪ್ನಿಲಿ ಎತ್ನಿಕ್ ಡೇ ಇದೆ ಅದಕ್ಕೆ ಹಾಕೊಳ್ಬೇಕು ಅಂತ. ಸೊ ಅವಳು ಬೇರೆ ಸೀರೀಸ್ಗಳನ್ನೆಲ್ಲ ತೋರಿಸ್ತಾ ಇದ್ಲು. ಆ್ಯಂಡ್ ಐ ಫೆಲ್ ದಿಸ್ ಇಸ್ ವೆರಿ ಪ್ರಿಟಿ, ನೋ ಲೈಕ್ ಅ ಡಿಸೈನರ್ ಪೀಸ್. ನೋಡಿ ಈ ಥರ ವರ್ಕಲ್ಲಿ ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ವೆರಿ ಬ್ಯೂಟಿಫುಲ್. ಸೊ ಗೈಸ್ ಫೈನಲಿ ನಾವಿವಾಗ ಪೂನೆಲಿರುವಂಥ ಒಂದು ಮಾಲ್ಗೆ ಬಂದಿದ್ದೀನಿ. ಅಮನೋರಾ ಮಾಲ್ ರೈಟ್? ಹಾಂ. ಆ್ಯಂಡ್ ಫೈನಲಿ ಸ್ನೇಹ ರೆಡಿ ಆಗಿದ್ದಾಳೆ. ಅವಳ ಔಟ್ಫಿಟ್ ನೋಡಿ, ಸೊ ಈ ಥರ ಹಾಕೊಂಡಿದ್ದಾಳೆ. ಆ್ಯಂಡ್ ಐ ರಿಯಲಿ ಲೈಕ್ ದ ಟಾಪ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ವಿ ವಿಲ್ ಚೆಕ್ ಯಾವ ಥರ ಏನೇನಿದೆ ಅಂತ ಹೇಳ್ಬಿಟ್ಟು ನಿಮಗೂ ತೋರಿಸ್ತೀನಿ. ನಾನು ಹೊಸ್ತಾ ಏನಾದ್ರು ನೋಡಿದ್ರೆ ನಮ್ಮ ಬೆಂಗಳೂರಲ್ಲಿ ಬಿಟ್ಟು ಇಲ್ಲಿ ಬೇರೆ ಏನಾದ್ರು ಚೆನ್ನಾಗಿದೆ ಅಂತ ಅನ್ಸಿದ್ರೆ. ಸೊ ಲೆಟ್ಸ್ ಗೋ ಇನ್ಸೈಡ್. ಗೈಸ್ ಇವಾಗ ಇದೆ ಎಂಟ್ರೆನ್ಸು. ಎಂಟರ್ ಆದ ತಕ್ಷಣ ಪೂಮಾ ಇದೆ ಇಲ್ಲಿ. ಆ್ಯಂಡ್ ಈ ಸೈಡಲ್ಲಿ ಜಸ್ಟ್ ಇನ್ ಟೈಮ್ ಅಂತ ವಾಚ್ದು ಶಾಪ್ಗಳಿದೆ. ಸೊ ಏನಿದೆ ಹಂಗೆ ನೋಡುವ. ವೆಸ್ಟ್ ಸೈಡ್ ಇದೆ, ಇಲ್ಲಿ ಇಲ್ಲೇನೋ ಫ್ಲೆಕ್ಸಿ ಅಂತಿದೆ. ದಿಸ್ ಇಸ್ ಸಮಥಿಂಗ್ ನಾನು ಬ್ಯಾಂಗ್ಳೂರಲ್ಲಿ ನೋಡಿಲ್ಲ ಫ್ಲೆಕ್ಸಿನ. ಬೇವೇಕೋ ಯही बोल रहे थे ना तुम? ये देखो, ओ
This is a mall. हाँ मतलब ये मॉल का है. Okay. मॉल का हाँ This is a mall. ಬ್ಲೂ ಪ್ರಿಂಟ್. This one. ಸೊ ಪೂರಾ ಬ್ಲೂ ಪ್ರಿಂಟ್ ಇಲ್ಲಿದೆ ನೋಡಿ ಯಾವ ತರ ಅಂತ ಹೇಳ್ಬಿಟ್ಟು ಮಾಲ್ದು. Oh, so cute. कार Very छोटे-छोटे cars. तुम्हें ऐसे छोटे कार्स पसंद आते हैं क्या? हाँ एक में तो रेड लाइट भी है. Oh my God, look at this. ನೈಸ್ ಗೈಸ್. ಇವಾಗ ಹಜಾಟೆ ಒಳಗಡೆ ಬಂದ್ವಿ. ಇಲ್ಲಿ ಕಲೆಕ್ಷನ್ಸ್ ತುಂಬ ಸ್ವಲ್ಪ ಚೆನ್ನಾಗಿದೆ ಅಂತ ಅನಿಸ್ತದೆ ನನಗೆ. ಸೊ ಇದೊಂದು ಬಟ್ಟೆ ನೋಡಿ ಸ್ವಲ್ಪ ಕ್ಲಾಸಿಕ್ ಆಗಿದೆ ಮಾತ್ರ. ಬೆಳ್ಳಗಿರೋರಿಗೆ ಚೆನ್ನಾಗಿ ಕಾಣಿಸುತ್ತೆ. ರಿಯಲಿ ಲೈಕ್ ದ ಪೀಸ್. ವೆರಿ ಕ್ಲಾಸಿಕ್ ಆ್ಯಂಡ್ ಸ್ಟೈಲಿಶ್. ಇಲ್ಲಿ ತುಂಬ ಪಿಂಕ್ ಕಲೆಕ್ಷನ್ಸ್ ಇದೆ. ಇಫ್ ಯು ಗೈಸ್ ಕ್ಯಾನ್ ಸಿ. ಈ ಕಡೆ ಎಲ್ಲ ನೋಡಿದ್ರೆ ವೆರಿ ಫ್ಯಾನ್ಸಿ ಸ್ಟಾಫ್. ಅದಕ್ಕೆ ಬಂದ್ಬಿಟ್ಟು 2299 ಇದೆ. ಬಟ್ ಮೆಟೀರಿಯಲ್ ಸಕ್ಕತ್ತಾಗಿದೆ ಗೈಸ್ ಇದ್ರದ್ದು. ಎಷ್ಟು ಚಮಕಿ ಇದೆ ಅಂದರೆ ಐ ಡೋಂಟ್ ನೋ ಇಫ್ ದ ವಿಡಿಯೋಸ್ ಮೇಕಿಂಗ್ ಜಸ್ಟಿಸ್. ಬಟ್ ಸಖತ್ ಚಮಕ್ತಾ ಇದೆ ನೋಡಿ ಇಲ್ಲಿ. ಫುಲ್ಲು ಕ್ಯಾಮ್ರಾಗೆ ಹಿಂಗೆ ಚುಚ್ತಾ ಇದೆ. हाँ वो भी ठीक है लेकिन ये क्या है, ये क्या चीज़ है? एंड ಇದು ನೋಡಿ ಗೈಸ್ ಇದು ಚುಚ್ಚ ಥರನೇ ಇದೆ ಇಲ್ಲಿ ನೋಡಿ. It's looking nice. या जो तुमने वेस्ट साइड से लिया था ना वैसे ही है. ದಿಸ್ ಇಸ್ ನೈಸ್. ಸೇಮ್ ಇದೆ. ಇವಾಗ ಅಲ್ಲಿಂದ ನಾವು ಬಂದ್ವಾ. ಸೊ ಅಲ್ಲೂ ಅದು ಮಾಲ್ ಮಧ್ಯದಲ್ಲಿ ಈ ಥರ ಜಾಗ ಇದೆ. ಸೊ ಮತ್ತೆ ಅದು ಈ ಥರ ಮತ್ತೆ ಕನೆಕ್ಟ್ ಇದೆ ಒಂದು ಜಾಗಕ್ಕೆ. ಸೊ ಇಟ್ಸ್ ಮೋರ್ ಲೈಕ್ ಮಾಲ್ನ 2 ಜಾಗ ಮಾಡ್ಬಿಟ್ಟು ಡಿವೈಡ್ ಮಾಡಿದ್ದಾರೆ. ಸೊ ಅಲ್ಲಿ ಸೂಪರ್ ಮಾರ್ಕೆಟ್ ಇತ್ತಂತೆ ಎಂಟಿ ಪ್ಲೇಸಲ್ಲಿ, ಬಟ್ ತೆಗೆದುಬಿಟ್ಟಿದ್ದಾರೆ ಅಂತ ಸ್ನೇಹ ಹೇಳ್ತಿದ್ಲು. ಸೊ ಇವಾಗ ಇಲ್ಲಿ ಹೋಗೋಣ. ಬಟ್ ನನಗೆ ಐ ಆಮ್ ವೆರಿ ಬ್ಯಾಡ್ ಇನ್ ಪ್ರೊನೌನ್ಸಿಯೇಷನ್ಸ್. ಒಂದೊಂದ್ಸಲ ಆಗುತ್ತೆ, ಏನು ಮಾಡಂಗಿಲ್ಲ. ನೋಬಡಿ ಇಸ್ ಪರ್ಫೆಕ್ಟ್. ಹಾಂ ಇಟ್ಸ್ ಆ್ಯಕ್ಚುಲಿ ಸ್ಮೆಲ್ಸ್ ಎಕ್ಸ್ಪೆನ್ಸಿವ್. ಐ ಮೀನ್ H&M ಇದೆ ವೇಸ್ ಇಲ್ಲಿ. ಓಡೇಟೆ ಅಂತೇನೋ ಇದೆ, ಸ್ಕೆಚರ್ಸ್ ಇದೆ, ಗ್ಯಾಪ್ ಇದೆ, ಫುಡ್ ಕೋರ್ಟ್ ಇದೆ ಮೇಲ್ಗಡೆ. ಓ ಫುಡ್ ಕೋರ್ಟ್ ಅಚ್ಚಾಗಿ ಬನಾಯ ನಾವು. ಇಟ್ಸ್ ಲುಕಿಂಗ್ ನೈಸ್. 1494. ಸೊ ಗೈಸ್ ಈ ಟಾಪ್ ನೋಡ್ತಾ ಇದ್ವಿ. ಚೋಡೋಣ 1 ಮಿನಿಟ್ ಇದು ಖಾತೆ ನಮ್ಮ ಲೋಗೋಂಕೋ. ಇದು ಸಕ್ಕತ್ತಾಗಿದೆ ಅಂತ ನೋಡ್ತಾ ಇದ್ದೆ. ಇದು ಎಷ್ಟು ಚೆನ್ನಾಗಿ ಏನೋ ಶೈನ್ ಆಗ್ತದೆ ನೋಡಿ. ಸೊ ಪೂರ ಟಾಪ್ ಸಕ್ಕತ್ತಾಗಿದೆ. ಸೊ 1500 ಆಲ್ಮೋಸ್ಟ್. ಆ್ಯಂಡ್ ಇದು ಸ್ವಲ್ಪ ಅದೇ ಥರ ಇದೆ. ಆ್ಯಂಡ್ ದಿಸ್ ಇಸ್ ರಿಯಲಿ ಬ್ಯೂಟಿಫುಲ್ ಗೈಸ್. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇಲ್ಲ. ಸೊ ಗೈಸ್ ಇದೊಂದು ಜಾಕೆಟ್ ನೋಡಿದೆ ಏನು ಸಕ್ಕತ್ತಾಗಿದೆ ನೋಡಿ. ಕಲರ್ ಇನ್ನೂ ಚೆನ್ನಾಗಿದೆ ರಿಯಲ್ ಆಗಿ. ಇದ್ದೇ ಹೋಯ್ತು. ಅಯ್ಯೋ ಕೈ ನನ್ನ ಕೈಲಿ ಏನೂ ಇರೋಲ್ಲ, ಎಲ್ಲ ಬಿದ್ದೋಗುತ್ತೆ ತೂತ್ ಕೈ. ಕೆನ್ ಐ ಶೋ ದಿಸ್ ಆನ್ ಮೈ ವಿಡಿಯೋ? ಸೊ ಗೈಸ್ ಇವ್ರು ಹಾಕ್ಕೊಂಡಿದ್ದಾರೆ. ಅದೆಷ್ಟು ಚೆನ್ನಾಗಿದೆ ನೋಡಿ ಟಾಪ್. ಅಮ್ಮನೆ ಬಿ ದೇಖಾತ ಉದರ್ ಟಾಪ್. ಸೊ ಗೈಸ್ ಇದು ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ತುಂಬ ಏನೇನೋ ಫ್ಯಾನ್ಸಿ ಸ್ಟಾಕ್ಸ್ ಇದೆ ನೋಡಿ. ದಿಸ್ ಇಸ್ ನೈಸ್. ಇದು ಮತ್ತು ಇದು ಹಾಕೊಂಡ್ರ ಜೊತೆಗೆ ಸಕ್ಕತ್ತಾಗಿರುತ್ತೆ. ವೆರಿ ಕ್ಲಾಸಿಕ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇದು ಶಾರ್ಟ್ಸ್ ಥರ ಏನೋ ಇದೆ ಅನಿಸುತ್ತೆ. ಹಾಂ ಇಟ್ಸ್ ಬೇಸಿಕಲಿ ಒಳಗಡೆ ಶಾರ್ಟ್ಸ್ ಥರ ಕೊಟ್ಟಿದ್ದಾರೆ, ಮೇಲ್ಗಡೆ ದಪ್ಪ ಬಟ್ಟೆ ಇದೆ. ದೇ ಹ್ಯಾವ್ ಅ ಲಾಡ್ ಆಫ್ ನೈಸ್ ಬಾಟಮ್ಸ್. ಆಲ್ಸೋ ಬಾಟಮ್ಸ್ಗಳು ಕೂಡ ಚೆನ್ನಾಗಿದೆ. ಇಲ್ಲಿ ನೋಡಿ ಬೆಡ್ಸ್ಗಳು ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಐ ರಿಯಲಿ ಲೈಕ್ ದಿಸ್ ಒನ್ ಗೈಸ್. ನನಗೆ ಶೈನಿ ಥಿಂಗ್ಸ್ ಇಷ್ಟ ಆಗುತ್ತೆ ಅಂತ. ಚೆನ್ನಾಗಿದೆ ಅದು ಆ್ಯಕ್ಚುಲಿ. ಇನ್ನು ಜಾಸ್ತಿ ಹೋಲ್ಸ್ ಬೇಕಂದರೆ ಮಾಡಿಸ್ಕೋಬೋದು. ವೆರಿ ಬ್ಯೂಟಿಫುಲ್. ಸೊ ಗೈಸ್ ಇವಾಗ ಇಲ್ಲೂ ಕೂಡ ನಮ್ಮ ಮಂತ್ರಿ ಮಾಲಲ್ಲಿ ಹೇಗಿದೆ ಅದೇ ಥರ ನ್ಯೂಮಿ ಇದೆ. ಸೊ ಇವಾಗ ಇದ್ರ ಒಳಗಡೆ ಹೋಗೋಣ. ವೆರಿ ಗರ್ಲಿ ಶಾಪ್. ಆ್ಯಂಡ್ ಇದ್ರದ್ದು ಚೇಂಜಿಂಗ್ ರೂಮ್ ಇದೆಲ್ಲ ಏನು ಸಖತ್ತಾಗಿರುತ್ತೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ಬಟ್ ಭಯ ಏನಂದರೆ ಡೋರ್ ಇರಲ್ಲ, ಕರ್ಟನ್ಸ್ ಇರುತ್ತೆ. ಯಾರು ಎಳೆದ್ಬಿಡ್ತಾರೋ ಅಂತ ಭಯ ಆಗುತ್ತೆ. ಇಲ್ಲಿ ಏನೇನೋ ಕಲೆಕ್ಷನ್ಸ್ ಇದೆ, ನೋಡುವ ಅದನ್ನು. ಗೈಸ್ ನನಗೆ ಈ ಟಾಪ್ ತುಂಬ ಇಷ್ಟ ಆಯಿತು ನೋಡಿ. ಈ ಥರ ಒಳಗೊಂದು ಹೊರಗೊಂದಿದೆ. ಬಟ್ ಇದಕ್ಕೆ 1900 रुपीज़, ऑलमोस्ट 2000 रुपीज़ ಇದಕ್ಕೆ ಜಾಸ್ತಿ ಅನಿಸ್ತು. ಓ ಹೇ ಮೇರಾ ಪಾಸ್ ಸೇಮ್ ಡ್ರೆಸ್ है मेरे पास. But this is looking good ना, मतलब ब्राइट लग रहा है. ಆ್ಯಂಡ್ ನಂಗೆ ಇದು ಇಷ್ಟ ಆಯಿತು. ಗೈಸ್ ಈ ಹುಡುಗಿ ಏನಿಲ್ಲ ನೋಡಿ, ಇವಳು ದಿಖಾವ್ ಈ ನೋಡಿ ಒಂದು ಸೈಡು ಮೂನು, ಒಂದು ಸೈಡು ಸನ್ನು. ಇದನ್ನ ಹಾಕತಾಳಂತೆ. ನೋಡೋ ಜನ ಏನು ಅನ್ಕೊಳ್ಳಲ್ಲ, ಯಾವುದೋ ಬೇರೆ ಇಯರಿಂಗ್ ಮಿಸ್ ಆಯಿತು ಅಂತ ಹಾಕೊಂಡ್ಬಂದಿದ್ದಾಳೆ ಅಂತ ಹೇಳಲ್ವಾ. क्या है स्नेहा, इतना भी बुरा सरक नहीं करना था तुम्हें ಗೈಸ್. ಅಂಡ್ ನನಗೆ ಇದು ಇಷ್ಟ ಆಯಿತು. ಐ ನೋ ಐ ಆಮ್ ನಾಟ್ ಅ ಕ್ರಿಶ್ಚಿಯನ್, ಬಟ್ ನಂಗೆ ಇದು ಇಷ್ಟ ಆಯಿತು. ಚೆನ್ನಾಗಿದೆ ಡಿಸೈನ್. ये सच में अच्छा नहीं लग रहा है तुम्हें, मतलब तुम्हें. ಆ್ಯಂಡ್ ಇದು ಚೆನ್ನಾಗಿದೆ ನೋಡಿ. ನನಗೆ ಈ ಥರ ಹಾರ್ಟ್ ಇರೋದೆಲ್ಲ ಇಷ್ಟ ಆಗುತ್ತೆ. ಆ್ಯಂಡ್ ಇದು ಇಷ್ಟ ಆಯಿತು ನನಗೆ. ದಿಸ್ ಈಸ್ ಆಲ್ಸೋ ನೈಸ್. ಬಟ್ ಇದು ತುಂಬ ಲಾಂಗ್ ಆಯ್ತು ಅನ್ನಿಸ್ತು. ಐ ಡೋಂಟ್ ನೋ ಗೈಸ್ ವಾಟ್ ಐ ವಾಂಟ್. ಆ್ಯಂಡ್ ನನಗೆ ಈ ಡಾಲರ್ ಕೂಡ ಇಷ್ಟ ಆಯಿತು. ಈ ಥರದ್ದು ಏನಾದ್ರು ತೊಗೋಬೇಕು. ಬಟ್ ಇಲ್ಲಲ್ಲ, ಇಲ್ಲೇನೂ ಅಷ್ಟು ಇಷ್ಟ ಆಗಲಿಲ್ಲ ನನಗೆ. ನಿಮಗೇನಾದ್ರು ಇಷ್ಟ ಆಯಿತಾ? ದಿಸ್ ಈಸ್ ಕ್ಯೂಟ್ ಬಟ್ ನಾಟ್ ಮೈ ಸ್ಟೈಲ್. इसके साथ भी अच्छा दिख रहा है. ಸೊ ಗೈಸ್ ನಾನು ಸ್ನೇಹಾಗೆ ಕನ್ವಿನ್ಸ್ ಮಾಡ್ತಿದ್ದೀನಿ ನಿನ್ನ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಅವಳು ದಪ್ಪ ಇದ್ದೀನಿ, ಹಂಗೆ ಕಾಣಿಸುತ್ತೆ ಹಿಂಗೆ ಕಾಣಿಸುತ್ತೆ ಅಂತ ಅಂತವಳೆ. ಬಟ್ ಅವಳ ಬಾಡಿ ಟೈಪ್ಗೆ ಇದು ಆ್ಯಕ್ಚುಲಿ ಸೂಟ್ ಆಗುತ್ತೆ. देखो समझ में आ गया क्या बोला मैंने, क्या बोला समझ में आ गया? बॉडी टाइप पे अच्छा लग रहा है. हाँ ये अच्छा लगेगा, ट्राई करो चाहिए तो. चलो आई कैन ट्राई. हाँ
ಯು ಕ್ಯಾನ್ ನೈ ಯು ಡೂ. ಇಟ್ಸ್ ಲೈಕ್ ನಾನು ಅವಳಿಗೆ ಕನ್ವಿನ್ಸ್ ಮಾಡಿ ಶಾಪಿಂಗ್ ಮಾಡಿಸ್ತಿದ್ದೀನಿ. And I really like it, guys. साथ आओ और शॉपिंग ना हो तो स्टार्ट करो. ये तो अरे कर सकते हैं, इतना भी टेंशन मत लो. ಸೊ ಸ್ನೇಹ ಫೈನಲಿ ಆ ಡ್ರೆಸ್ನ ಟ್ರೈ ಮಾಡಿದ್ಲು. ನನ್ನ ಹತ್ರ ಈ ಥರ ಒಂದಿದೆ. ಸೊ ಚೆನ್ನಾಗಿದೆ. तो तुम्हें पता है ಚೆನ್ನಾಗಿದೆ मतलब क्या होता है? It's good. बोलो ಚೆನ್ನಾಗಿದೆ. ನಾನು ಇವಳಿಗೆ ಹೇಳಿದ್ದೆ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ये तो मस्त लग रहा है मुझे. You can definitely go for this one. Best investment it's gonna be of your life. I'm not the shopkeeper, but ನಾನು shopkeeper ಆಗಿದ್ರೆ ಅವಳ made a lot of money, guys. ಆ ರೇಂಜಿಗೆ ಕನ್ವಿನ್ಸ್ ಮಾಡ್ತಾ ಇದ್ದೀನಿ ಅವಳನ್ನ ನಾನು. I think it's time for me to do a clothing business ಅನ್ಸುತ್ತೆ ಇವಾಗ ನನಗೆ. मैं आऊंगी. तुम आओगी? Yes. फ्री शॉपिंग करोगे और चले जाओगे. क्योंकि मैं तो तुमसे पैसा नहीं लेने वाली हूँ. फिर मेरे मजे. शॉप खोलो जल्दी. हाँ, डन. Yes, this is looking good ना. मुझे अच्छा लगा. ले लो, इतना सोचने का कुछ बात नहीं है. बट ये फिर what to do for this? वो अमेज़न में कुछ क्लिप मिलते हैं ऐसे टाइट करने के लिए, वो डाल सकती हो. थोड़ा सा यहाँ पे लूज. उतना सही ना. तो वो बटन आते हैं, हुक किया तो अच्छे से बैठता है. ಗೈಸ್ ನಂಗೆ ಈ ಬಾಟಲ್ ತುಂಬಾ ಇಷ್ಟ ಆಗಿತ್ತು. ಬಟ್ ಇದು ಲಬುಬು ಗ್ಲಾಸ್ ಅಂತ ನಾನು ತಗೋತಾ ಇಲ್ಲ. ಆ್ಯಂಡ್ ಇದನ್ನು ತಗೊಳ್ಳೋಣ ಅಂತ ನೋಡಿದ್ರೆ ಇದು 3500 rupees ಹಾಕಿದ್ದಾರೆ. ನಮ್ಮ ಬ್ಯಾಂಗ್ಳೂರು ಎಷ್ಟು ಬೆಸ್ಟು. 1200 ಇಲ್ಲ ಅಂದರೆ 2000 ಹಾಕ್ಬಿಡ್ತಾರೆ ಮ್ಯಾಕ್ಸ್ ಟು ಮ್ಯಾಕ್ಸ್. ಇದು 3500 ಇದೆ ಗೈಸ್. ನೋಡಿ ಇಲ್ಲಿ. ಆಮೇಲೆ ಸುಳ್ಳು ಹೇಳ್ತೀನಿ ಅನ್ಕೊಂಬಿಟ್ಟಿರಾ ಗೈಸ್. ನಾನು ಸ್ಟೈಲು ಲುಕ್ಕು ಅಂತ ನೋಡಕ್ ಹೋಗಿ ಇವಾಗ ಕಾಲೆಲ್ಲ ನೋವ್ತಾ ಇದೆ. ಇಟ್ಸ್ ಲೈಕ್ ಚೆನ್ನಾಗಿ ಕಾಣೋದಕ್ಕೆ ನಾವು ಹುಡುಗಿರು ಎಷ್ಟೊಂದು ನೋವು ಅನುಭವಿಸ್ತೀವಿ ಅಂತಂದ್ರೆ ಬೇಡ ಕತೆ. ಈಗ ಇನ್ನೊಂದು ಮಾಲ್ ಇದೆ, ಸೀಸನ್ ಮಾಲ್ ಅಂತ ಇಲ್ಲಿ. ಸೊ ಅದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಳು ಹೇಳ್ತಾ ಇದ್ಲು. ಸೊ ಹಾಗಾಗಿ ಅದಕ್ಕೆ ಹೋಗ್ತಾ ಇದೀವಿ. ನನ್ನ ಇನಿಷಿಯಲ್ ಪ್ಲಾನ್ ಏನಿತ್ತಪ್ಪ ಅಂತಂದ್ರೆ ಫಿನಿಕ್ಸ್ ಮಾಲಿಗೆ ಹೋಗೋದು. ಬಟ್ ಇಲ್ಲಿ ಫಿನಿಕ್ಸ್ ಮಾಲ್ ಈ ಸಲ ಆಗಲ್ಲ. ಮೇ ಬಿ ನೆಕ್ಸ್ಟ್ ಟೈಮ್ ನಾನು ಯಾವಾಗಲಾದ್ರು ಪುಣೆ ವಿಸಿಟ್ ಮಾಡಿದ್ರೆ ನಾನು ಫಿನಿಕ್ಸ್ ಮಾಲ್ಗೆ ಹೋಗ್ತೀನಿ. ಗೈಸ್ ಇದೇನೋ ಹೇರ್ ಮಾಸ್ಕ್ ಅಂತ ಇದೆ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಇದನ್ನ. ಸೊ ಯೂಶಲಿ ಫೇಸ್ ಮಾಸ್ಕ್ ಬರುತ್ತಲ್ವ, ಅದೇ ಥರ ಇಲ್ಲಿ ಹ್ಯಾಂಡ್ ಮಾಸ್ಕ್, ಫೀಟ್ ಮಾಸ್ಕ್ ಎಲ್ಲ ಇದೆ. ಫೀಟ್ ಮಾಸ್ಕ್ ಯೂಶಲಿ ನನ್ನ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ಬೋದು. ಸೊ ದಿಸ್ ಒನ್ ಇದನ್ನ ತಗೋತಾ ಇದ್ದೀನಿ ಬಿಕಾಸ್ ಲೆಟ್ಸ್ ಟ್ರೈ ದಿಸ್ ಒನ್. ನಿಮಗೂ ತೋರಿಸ್ತೀನಿ ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಇಲ್ಲಿ ಚಿಕ್ಕ ಪುಟ್ಟ ಈ ಥರ ಸ್ಟೇಷ್ನರಿ ಶಾಪ್ಸ್ಗಳಿದೆ. ಸೊ ಅದನ್ನು ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸೊ ನೋಡೋಣ ಇಲ್ಲೇನಾದ್ರು ಇಷ್ಟ ಆದರೆ ತಗೊಳ್ಳೋಣ ಏನಿದೆ ಎತ್ತ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಕೊಂಡು. सो गाइस स्नेहा एक तोर्सिद्लू. तुम वो पर्ल कलर तुम्हें पसंद आया था ना, वो देखो एक बार इससे ज़्यादा. ಆ್ಯಂಡ್ ಅವಳು ಏನು ನೋಡಿದ್ಲಲ್ಲ ಅದು ನೋಡಿದ್ಮೇಲೆ ನನಗೂ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಇದು ತೊಗೋಣ ಅಂದ್ಕೊಂಡಿದ್ದೀನಿ. ಇದು ನಿಮಗೇನು ಅನ್ನಿಸ್ತದೆ ಕಮೆಂಟ್ ಹಾಕಿ ಗೈಸ್. ನನಗೆ ಈ ಬ್ರಾಸ್ಲೆಟ್ ಏನಿದೆ ಇದು ನಂಗೆ ತುಂಬ ಇಷ್ಟ ಆಯಿತು. ಸೊ ಇದನ್ನು ಕೂಡ ತೊಗೋತಿದ್ದೀನಿ. ಇದು 100 rupees ಅಂತೆ. ಸೊ ಚೆನ್ನಾಗಿ ಕಾಣಿಸ್ತಿತ್ತು ನನ್ನ ಕೈಗೆ. ಮೇ ಬಿ ಈ ಥರದೊಂದು ಚಿನ್ನದ ಮಾಡಿಸ್ಕೊಂಡ್ರೆ ಇದನ್ನೇ ಕೊಟ್ಬಿಟ್ಟು ಮಾಡಿಸ್ಕೊತೀನಿ ಈ ಥರ ಬೇಕು ಅಂತ. ಇಲ್ಲೊಂದು ಸ್ನೇಕ್ ಇದೆ ನೋಡಿ. ಸೊ ಈ ಸ್ನೇಕ್ನ ನೀವು ಕೈಗೆ ಹಾಕೋಬೋದು, ಕುತ್ತಿಗೆಗೆ ಹಾಕೋಬೋದು, ಮತ್ತು ಆರ್ಮ್ಸ್ಗೂ ಕೂಡ ಹಾಕೋಬೋದು. ಸೊ ಮೂತಿ ನೋಡಿದ್ರು ಎಷ್ಟು ಕ್ಯೂಟ್ ಆಗಿದೆ. ಸೊ ಅದ್ರಲ್ಲಿ 2 ಕಲರ್ ಇದೆ. ಸೊ ಅದನ್ನು ತೊಗೊಳ್ಳೋಣ ಅಂದ್ಕೊಂಡೆ, ವೆರಿ ಫ್ಯಾನ್ಸಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಒಂದು ಈ ಥರ ಹಾಕೋಬೋದು, ಅದಾದ್ಮೇಲೆ ಹಿಂಗೆ ಹಾಕೋಬೋದು ಅಂತ, ಅದಾದ್ಮೇಲೆ ಹಂಗೆ ಹಾಕೋಬೋದಂತೆ. ಲುಕ್ ನಂಬರ್ 4. ಇದು ಅಷ್ಟು ಆಗಲಿಲ್ಲ. ಇದು ಚೆನ್ನಾಗಿದೆ. ಇದು ನೋಡಿ ನಾನು ಹೇಳಿದ್ನಲ್ಲ ಆರ್ಮ್ಸ್ಗೂ ಹಾಕೋಬೋದು ಅಂತ. ಹೇರ್ ಹ್ಯಾಸಸ್ಸಿನಾಗ ಹಾಕೋತಾಳೆ ಅಂತ ಗೊತ್ತಿರಲಿಲ್ಲ. ಚೆನ್ನಾಗಿದೆ ಇದು. ಇಷ್ಟು ಟೋಟಲಿ ನಾನು 3 ಐಟಮ್ ತೊಗೊಂಡ್ರೆ ಅವಳು ಒಂದೇ ಒಂದು ಐಟಮ್ ತೊಗೊಂಡ್ಲು. ಆ್ಯಂಡ್ ನಮಗೆ 300 ರೂಪಾಯಿ ಡಿಸ್ಕೌಂಟ್ ಸಿಕ್ತು. ಟೋಟಲಿ 1000 rupees ಪೇ ಮಾಡಿದ್ದು. ಪರವಾಗಿಲ್ಲ, ಇಷ್ಟೆಲ್ಲ ಡಿಸ್ಕೌಂಟ್ ಕೊಡಲ್ಲ. ಬಟ್ ಚೆನ್ನಾಗಿ ಮಾತಾಡ್ಕೊಂಡಿದ್ವಲ್ಲ, ಒಳ್ಳೆ ಡಿಸ್ಕೌಂಟ್ ಕೊಟ್ಟರು. ಅಂದರೆ ಅವ್ರದ್ದು ಸ್ವಲ್ಪ ಪ್ರಾಫಿಟ್ ಇಟ್ಕೊಂಡೇ ಕೊಟ್ಟಿರ್ತಾರೆ ಅನ್ಸುತ್ತೆ. ಬಟ್ ಇಟ್ ವಾಸ್ ಗುಡ್. ಮಾಲಲ್ಲಿ 300 ರೂಪಾಯಿ ಡಿಸ್ಕೌಂಟ್ ಕೊಡ್ತಾರೆ ಅಂದರೆ ಒಳ್ಳೇದಲ್ವಾ. ಸೊ ಇಲ್ಲಿ ಇವಳೇನೋ ಇನ್ನೂ ನೋಡ್ತಾನೇ ಇದ್ದಾಳೆ. ಅವಳಿಗಿನ್ನೂ ಸಮಾಧಾನ ಆಗಿಲ್ಲ. ಒಂದೊಂದು ಜಾಗದಿಂದ ಒಂದೊಂದು ತೊಗೋಬೇಕು. ಇಲ್ಲ ಮತ್ಲಬ್ ನೋ. तो तुमने तो इतना सारा लिया, नो किसको बोल रही हो? मतलब तुम्हें मन नहीं भरा करके मैं बोल रही हूँ. चलो. ಸೊ ಗೈಸ್ ನಿಮ್ಮೆಲ್ರಿಗೂ ನಾನು ಈ ರಿಂಗು ತೊಗೊಂಡಿದ್ದು ಗೊತ್ತೇ ಇದೆ. ಸೊ ಇದನ್ನು ಗೀವಾದಲ್ಲಿ ತೊಗೊಂಡಿದ್ದು. ಅವಳದನ್ನು ಜೀವ ಅಂತ ಇದ್ದಾಳೆ. ಅದು ಗೀವನ ನೀವೇ ಹೇಳಿ, ಬಿಕಾಸ್ ತುಂಬ ನಾನು ಅವಳದ್ರ ಬಗ್ಗೆ ಮಾತಾಡ್ತಿದ್ವಿ. ಸೊ ಎನಿವೇಸ್ ಆ್ಯಂಡ್ ಇಲ್ಲಿ ತುಂಬ ಚೆನ್ನಾಗಿರೋ ರಿಂಗ್ಸ್ ಇದೆ. ಬಟ್ ಇಟ್ ಈಸ್ ಆ್ಯಕ್ಚುಲಿ ಸಿಲ್ವರ್. ಇಲ್ಲಿ ನೋಡಿ, ಇಲ್ಲೆಲ್ಲ ಸಿಲ್ವರ್ ಇದೆ. ಹಿಂಗೆ ಶೈನ್ ಆಗ್ತಿರುತ್ತೆ, ಸ್ವಲ್ಪ ದಿನ ಆದಮೇಲೆ ಶೈನೇ ಹೋಗ್ಬಿಡುತ್ತೆ. ಸೊ ಗೈಸ್ ಗೀವಾದಲ್ಲಿ ಈ ರಿಂಗ್ನ ನೋಡಿದೆ. ಇದು ಆ್ಯಕ್ಚುಲಿ ಡೈಮಂಡ್ ರಿಂಗು. ಇದು ಹಾಕೊಂಡ್ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಅರೌಂಡ್ 84,000 ಏನೋ ಬರುತ್ತೆ. ತಡೆಯಲ್ಲಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಗೈಸ್ ಹಿಂಗೆ ಕಾಣಿಸುತ್ತೆ ನೋಡಿ ರಿಂಗು. ಚೆನ್ನಾಗಿದೆ ಆ್ಯಕ್ಚುಲಿ. ರೀಲಾಗಿ ಇನ್ನೂ ಚೆನ್ನಾಗಿ ಕಾಣಿಸ್ತದೆ. ಡೈಮಂಡ್ ನೋಡಿ ಹೆಂಗೆ ಹೊಳಿತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಗೈಸ್ ಇಲ್ಲಿ ಆ್ಯಕ್ಚುಲಿ ಏನಾದ್ರು ಸ್ನ್ಯಾಕ್ಸ್ ಅಥವಾ ಊಟ ಏನಾದ್ರು ಮಾಡೋಣ ಅಂತ ಬಂದ್ವಿ. ಇದು ಸ್ವಲ್ಪ ತಿನ್ನೋದಕ್ಕೆ ಚೆನ್ನಾಗಿರುತ್ತಂತೆ. ಸ್ಟ್ರೀಟ್ ಅಂದರೆ
ಸ್ಟ್ರೀಟ್ ಫುಡ್ ತಿನ್ನಬೇಕು ಅಂತಂದರೆ ಈ ಜಾಗ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಹಂಗಾಗಿ ಮೇ ಬಿ ಇಲ್ಲಿ ತಿನ್ನೋಣ. ಸೊ ಗೈಸ್ ನಾನು ಇಲ್ಲಿ ಗೋಲ್ಗಪ್ಪ ತಿಂತಾ ಇದ್ದೀನಿ. ಅವಳದು 4, ನಂದು 2. ಗೈಸ್ ಇಲ್ಲಿ ನೋಡಿ ಕಿತ್ತಾಡ್ತಿದ್ದಾವೆ 2. ಆ್ಯಂಡ್ ಏನು ಮಸಲ್ಸ್ ಮಾಡಿದೆ ನೋಡಿ, ಅವ್ರು ಇರೋ ಮಸಲ್ಸ್ ನನಗೂ ಇಲ್ಲ. ಹೊರಗಡೆ ಜಾಸ್ತಿನೂ ತಿನ್ನಲಿಲ್ಲ, ಮನೆಗೆ ಬಂದ ತಕ್ಷಣ ಮತ್ತೆ ಹೊಟ್ಟೆ ಸಿತ್ತಿತ್ತು. ಸೊ ಹಾಗಾಗಿ ಸ್ನೇಹ ಹಸ್ಬೆಂಡ್ ಎಲ್ರಿಗೂ ಮ್ಯಾಗಿ ಮಾಡಿಕೊಟ್ರು ಅವರ ಓನ್ ಸ್ಟೈಲಲ್ಲಿ. ಆ್ಯಂಡ್ ಸಖತ್ತಾಗಿತ್ತು ಅದು ಒಟ್ಟಿಗೆ ತಿನ್ನೋದಕ್ಕೆ ಕೂಡ.